ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ನೀವ್ ಹೇಳಿದ್ಮೇಲೂ ಕೂಡ ಮಾವನ್ ಮನ್ಸು ಬದ್ಲಾಗ್ಲೇ ಇಲ್ಲ ದೊಡ್ಡಪ್ಪ. ನನ್ ಜೊತೆ ಸರಿಯಾಗಿ ಮಾತು ಆಡಲ್ಲ, ಪ್ರೀತಿಯಿಂದನೂ ಇರಲ್ಲ. ಅಷ್ಟೇ ಅಲ್ಲ, ನನ್ನನ್ನ ಹೆಂಡತಿ ತರ ಟ್ರೀಟು ಮಾಡಲ್ಲ. ಮಾವ ಕಟ್ಟಿದ ತಾಳಿ ಕತ್ತಲಿದ್ರು ಕೂಡ ಗಂಡ ಇಲ್ದೋರ್ ತರ, ಗತಿನೇ ಇಲ್ದೋರ್ ತರ ಬದುಕ್ತಾ ಇದ್ದೀನಿ ದೊಡ್ಡಪ್ಪ. ಅಲ್ವೋ ಸೀನು, ಹೆಣ್ಮಕ್ಳು ಕಣ್ಣೀರು ಮನೆಗೆ ಒಳ್ಳೇದಲ್ಲ ಅಂತ ಹೇಳಿದ್ದೆ ತಾನೇ ನಾನು. ಅವಳಲ್ಲಿ ಕಣ್ಣೀರ್ ಹಾಕ್ತಾಳೆ ಮಾವ. ಇವರೆಲ್ಲ ಮಾಡಿರೋ ಕೆಲ್ಸಕ್ಕೆ ಕಣ್ಣೀರ್ ಹಾಕ್ತಾ ಕೊರಗ್ತಾ ಇರೋದು ನಾನು. ಆದ್ಯ ಅಂತ ನಂಬಿ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿದೆ. ಅಲ್ಲ ಅಂತ ಗೊತ್ತಾದ್ಮೇಲೆ ನಡೆದಿದ್ದೇನೋ ನಡೆದೋಯ್ತು ಅಂತ ಎಲ್ಲರ ಹಾಗೆ ನನ್ಗಿರೋದಕ್ಕೆ ಆಗ್ತಾ ಇಲ್ಲ. ನೀವು ಹೊಡೆದ್ರು ಸಾಯಿಸಿದ್ರು ನನ್ನ ಮನ್ಸಲ್ಲಿ ಈಗ್ಲೂ ಆದ್ಯನೇ ಇರೋದು. ಆ ಸ್ಥಾನನ ಚಾರುಗಂತೂ ಕೊಡಲ್ಲ. ಸೀನು, ಅವಳಿಗೆ ತಾಳಿ ಕಟ್ಟಿ ಈಗ ಅವಳು ನನ್ನ ಮನಸ್ಸಿನಲ್ಲಿಲ್ಲ ಅಂದ್ರೆ ಅದು ಹೇಗೋ ಆಗುತ್ತೆ? ನಿನಗೆ ಎಷ್ಟೋ ಸಲ ನಾನು ಹೇಳಿದ್ದೀನಿ, ನೀನ್ ಒಪ್ಕೊಂಡ್ರು ಸರಿ, ಒಪ್ಪದೆ ಹೋದ್ರು ಸರಿ, ಚಾರುನೇ ನಿನ್ನ ಹೆಂಡತಿ ಅಂತ. ನೀವ್ ಅನ್ಕೋತೀರಾ ಅತ್ತೆ, ನಿಮ್ ಹಾಗೆ ನಾನು ಅನ್ಕೋಬೇಕಲ್ಲ. ನನ್ನ ಮನ್ಸಲ್ಲಿ ಈಗ್ಲೂ ಕೂಡ ಆದ್ಯನೇ ಇರೋದು. ಅದು ಹೇಗೋ ಆಗುತ್ತೆ, ಹೇಗೋ ಆಗುತ್ತೆ ಸೀನು. ಆದಿತ್ಯ ಆದ್ಯನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಕೂಡ ಇದ್ದಾರೆ. ಅವಳು ಕೇಳ್ಕೊಂಡು ಜೀವನ ಅವಳಿಗೆ ಸಿಗ್ತಾ ಇದ್ರೆ ನೀನು ಅವಳೇ ಬೇಕು ಅಂತ ಹೇಳ್ತಿದ್ರೆ ಏನ್ ನ್ಯಾಯನೋ ಇದು? ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಈ ಮದ್ವೆ ನಾನು ಒಪ್ಕೊಡಲ್ಲ ಅಂದ್ರೆ ಹೇಗೂ ಸೀನು? ಏನ್ರಿ, ನೀವಾದ್ರೂ ಹೇಳಿ ಅವನ್ಗೆ. ಏನು ಅಂತ ಹೇಳ್ಬೇಕು ಜಾನಕಿ? ಮೋಸನ ಪ್ರೀತಿಸ್ಬೇಕಾ ಅಂತ ಅವನು ಪ್ರಶ್ನೆ ಮಾಡ್ತಿದ್ರೆ ಏನು ಅಂತ ಉತ್ತರ ಕೊಡ್ಲಿ ನಾನು? ಅಯ್ಯಪ್ಪ, ಒಟ್ನಲ್ಲಿ ಈ ಜಗಳದಿಂದ ಭಾವನವ್ರಿಗೆ ನನ್ನ ಮೇಲೆ ಕೋಪ ಕಮ್ಮಿ ಆಯ್ತು ಅನ್ಸುತ್ತೆ. ದೊಡ್ಡಪ್ಪ, ನಾನೊಂದ್ ಮಾತು ಹೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಮದ್ವೆ ಹೇಗ್ ನಡೆದ್ರು ಕಟ್ಟಿರೋ ತಾಳಿನ ಬಿಚ್ಚಿಸೋಕಾಗಲ್ಲ. ನಾವು ಮಾಡ್ಬೇಕಾಗಿರೋದು ಹೇಗೆ ಆದ್ರೂ ಅವ್ರನ್ನ ಒಂದ್ ಮಾಡೋದು. ಎಲ್ಲರ ಮಧ್ಯೆ ಅವರಿರೋದ್ರಿಂದ ಅವ್ರಿಗೆ ಏಕಾಂತ ಅನ್ನೋದು ಸಿಗ್ತಾ ಇಲ್ಲ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೆ ಸೀನುನ ಚಾರುನ ಎಲ್ಲಿಗಾದ್ರೂ ಹನಿಮೂನಕ್ಕೆ ಕಳ್ಸಿದ್ರೆ ಚೆನ್ನಾಗಿರುತ್ತೆ.
ಸೀನು ಚಾರು ಪ್ರೀತಿನ ಅರ್ಥ ಮಾಡ್ಕೊಂಡು ಅವರಿಬ್ರು ಒಂದಾಗಬಹುದು. ಏನು ಇವಳ ಜೊತೆ ಹನಿಮೂನ್ಗೆ ಹೋಗ್ಬೇಕಾ? ಬೇಕು ಅಂದ್ರೆ ಕೆರೆಗೋ ಬಾವಿಗೋ ಹಾರ್ತೀನಿ, ಇವಳ ಜೊತೆ ಮಾತ್ರ ಹೋಗಲ್ಲ. ಹೋಗೋಣ ಮಾವ, ಹೋಗೋಣ. ಏಚಿ, ಎಲ್ಲಿಗೆ ಹೋಗೋದು? ಹೋಗ್ ನೀನೆ. ಸೀನು, ಆದ್ಯ ಹೇಳಿದ್ದು ನಿಜ. ಇಬ್ರು ಮಧ್ಯ ದೂರ ಕಡಿಮೆ ಆಗ್ಬೇಕು ಅಂದ್ರೆ ಆ ಇಬ್ರು ಮಧ್ಯ ಇನ್ನೊಬ್ರು ಇರಬಾರ್ದು. ಮದುವೆ ಅನ್ನೋದು ಹೇಗೋ ನಡೆದು ಹೋಗಿರೋದಕ್ಕೆ ಚಾರುಗೆ ಅನ್ಯಾಯ ಆಗ್ಬಾರ್ದು.